ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡುವ ಮೊದಲು ಮಹಿಳೆಯರು ಹಲವಾರು ವಿಷಯಗಳ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಅದರಲ್ಲಿಯೂ ದೇಹದಲ್ಲಿ ಐರನ್, ಕಬ್ಬಿಣದ ಕೊರತೆ ಇದ್ರೆ ಗರ್ಭಧಾರಣೆಗೂ ಮೊದಲು ಅದನ್ನ ಸರಿಪಡಿಸಿಕೊಳ್ಬೇಕು ಅಂತ ಆರೋಗ್ಯ ತಜ್ಞರು ಸಲಹೆ ನೀಡ್ತಾರೆ. ಯಾಕಂದ್ರೆ ಐರನ್ ಕೊರತೆ ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಐರನ್ ದೇಹಕ್ಕೆ ಯಾಕೆ ಮುಖ್ಯ? ಗರ್ಭಧಾರಣೆಯ ಸಮಯದಲ್ಲಿ ಐರನ್ ಕೊರತೆ ಯಾಕೆ ಅಪಾಯಕಾರಿ? ಬನ್ನಿ ತಿಳಿಯೋಣ. ಗರ್ಭಧಾರಣೆ ಅಥವಾ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡುವ ಮೊದಲು ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಗಮನ ಹರಿಸುವುದು ಅತ್ಯಂತ ಅಗತ್ಯ. ದೇಹದಲ್ಲಿ ಯಾವುದೇ ಪೋಷಕಾಂಶಗಳ ಕೊರತೆ ಇದ್ರೆ ಮೊದಲು ಅದನ್ನ ಸರಿಪಡಿಸಿಕೊಳ್ಳಬೇಕಾಗತ್ತೆ. ಅದರಲ್ಲಿಯೂ ದೇಹದಲ್ಲಿ ಐರನ್ ಅಂದ್ರೆ ಕಬ್ಬಿಣದ ಕೊರತೆ ಇದ್ರೆ ಗರ್ಭಧಾರಣೆಗೂ ಮೊದಲು ಅದನ್ನ ಸರಿಪಡಿಸಿಕೊಳ್ಳಬೇಕು ಎಂದು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ. ಆದರೆ ಹಲವು ಸಂದರ್ಭಗಳಲ್ಲಿ ಮಹಿಳೆಯರು ಈ ವಿಷಯಗಳ ಬಗ್ಗೆ ಗಮನ ಹರಿಸುವುದಿಲ್ಲ. ತಜ್ಞರ ಪ್ರಕಾರ ಐರನ್ ಕೊರತೆ ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಐರನ್ ದೇಹಕ್ಕೆ ಯಾಕೆ ಮುಖ್ಯ? ಗರ್ಭಧಾರಣೆಯ ಸಮಯದಲ್ಲಿ ಐರನ್ ಕೊರತೆ ಯಾಕೆ ಅಪಾಯಕಾರಿ ಅನ್ನೋದನ್ನ ನೋಡೋಣ. ಐರನ್ ದೇಹಕ್ಕೆ ಯಾಕೆ ಮುಖ್ಯ? ದೇಹದಲ್ಲಿ ಐರನ್ ಕೊರತೆ ಇರುವುದು ಆರೋಗ್ಯಕ್ಕೆ ಒಳ್ಳೆಯ ಸೂಚನೆಯಲ್ಲ. ಐರನ್ ದೇಹದಲ್ಲಿ ಹಿಮೋಗ್ಲೋಬಿನ್ಗೆ ಅಗತ್ಯವಾಗಿದೆ. ಐರನ್ ಕಡಿಮೆ ಇದ್ರೆ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆಯಾಗುತ್ತೆ. ಹಿಮೋಗ್ಲೋಬಿನ್ ದೇಹದ ಎಲ್ಲಾ ಭಾಗಗಳಿಗೆ ರಕ್ತದ ಮೂಲಕ ಆಮ್ಲಜನಕವನ್ನ ತಲುಪಿಸುವ ಪ್ರಮುಖ ಕೆಲಸ ಮಾಡುತ್ತೆ. ಆದ್ದರಿಂದ ದೇಹದಲ್ಲಿ ಐರನ್ ಮಟ್ಟ ಸರಿಯಾಗಿರುವುದು ಬಹಳ ಮುಖ್ಯ. ಗರ್ಭಧಾರಣೆಯ ಸಮಯದಲ್ಲಿ ಐರನ್ ಕೊರತೆ ಯಾಕೆ ಅಪಾಯಕಾರಿ? ಗರ್ಭಧಾರಣೆಯ ಸಮಯದಲ್ಲಿ ಮಹಿಳೆಯ ದೇಹದಲ್ಲಿ ಐರನ್ ಕೊರತೆ ಇದ್ರೆ ಅದು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಮಗು ಪ್ರೀಮೆಚ್ಯೂರ್ ಆಗಿ ಜನಿಸುವ ಸಂಭವ ಇರುತ್ತೆ. ಮಗುವಿನ ತೂಕ ಸಾಮಾನ್ಯಕ್ಕಿಂತ ಕಡಿಮೆ ಇರಬಹುದು. ಡೆಲಿವರಿಯ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಆಗೋ ಅಪಾಯ ಹೆಚ್ಚಾಗಿರುತ್ತೆ. ಗರ್ಭಧಾರಣೆಗೆ ಮೊದಲೇ ದೇಹದಲ್ಲಿ ಐರನ್ ಕೊರತೆ ಇದ್ರೆ ಗರ್ಭಧಾರಣೆಯ ಸಮಯದಲ್ಲಿ ಈ ಸಮಸ್ಯೆ ಇನ್ನಷ್ಟು ಗಂಭೀರವಾಗಬಹುದು. ಮಹಿಳೆಯರಲ್ಲಿ ಐರನ್ ಕೊರತೆ ಉಂಟಾಗುವುದಕ್ಕೆ ಕಾರಣವೇನು? ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಐರನ್ ಕೊರತೆ ಅಸಮತೋಲನ ಆಹಾರ ಪದ್ಧತಿ ಮತ್ತು ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುತ್ತೆ. ಸರಿಯಾದ ಪೌಷ್ಟಿಕ ಆಹಾರ ಸೇವಿಸದೇ ಇದ್ರೆ ಈ ಸಮಸ್ಯೆ ಕಾಣಿಸಬಹುದು. ಅದರಲ್ಲಿಯೂ ಐರನ್ ಕೊರತೆ ಕಂಡುಬರುವ ಮೊದಲು ಕೆಲವು ಸಾಮಾನ್ಯ ಲಕ್ಷಣಗಳು ಕಂಡುಬರುತ್ತೆ. ಅದರಲ್ಲಿ ಹೆಚ್ಚು ದಣಿವಾಗುವುದು, ದೌರ್ಬಲ್ಯ, ತಲೆ ಸುತ್ತು, ಶಕ್ತಿಯ ಕೊರತೆಯಂತಹ ಲಕ್ಷಣಗಳು ಕಾಣಿಸಿಕೊಂಡ್ರೆ ದೇಹದಲ್ಲಿ ಐರನ್ ಕೊರತೆ ಇರೋ ಸಾಧ್ಯತೆ ಇದೆ ಅಂತ ಅರ್ಥ. ಇಂತಹ ಸಂದರ್ಭದಲ್ಲಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ವೈದ್ಯರು ರಕ್ತ ಪರೀಕ್ಷೆಯ ಮೂಲಕ ಐರನ್ ಮಟ್ಟವನ್ನ ಪರಿಶೀಲಿಸಿ ಅಗತ್ಯ ಇದ್ರೆ ಆಹಾರದಲ್ಲಿ ಬದಲಾವಣೆ ಮತ್ತು ಔಷಧಗಳ ಮೂಲಕ ಈ ಸಮಸ್ಯೆಯನ್ನ ಸರಿಪಡಿಸಲು ಸಲಹೆ ನೀಡುತ್ತಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.